ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಸಂಜೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ರಾತ್ರಿ ಊಟದ್ದು ರೆಡಿ ಮಾಡ್ಕೊಳ್ಳೋದಿದೆ. ಮೊದಲು ಪಾಲಕ್ ಚಪಾತಿಗೆ ರೆಡಿ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಮೊದಲು ಒಂದು ಮಿಕ್ಸಿ ಜಾರಲ್ಲಿ 1 ಹಿಡಿಯಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಹಸಿರು ಮೆಣಸಿನ್ಕಾಯನ್ನು ತೊಗೋತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಪೀಸಷ್ಟು ಶುಂಠಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ತಗೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ನಾವು ಮಾಡ್ಕೊಂಡಿರುವಂತಹ ಪೇಸ್ಟ್ ಇದೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟನ್ನು ನಾದ್ಕೋಬೇಕು. ಇಷ್ಟ ಆದರೆ ನಮ್ಮದು ಚಪಾತಿ ಹಿಟ್ಟು ರೆಡಿ ಆಗುತ್ತೆ. ಹಾಗೆಯೇ ಇದಕ್ಕೆ ಗ್ರೇವಿಯಾಗಿ ಪನ್ನೀರ್ ಕರಿ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಮೊದಲು ಒಂದು ಮಿಕ್ಸಿ ಜಾರಲ್ಲಿ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆ ಒಂದು ಸ್ವಲ್ಪ ಪುದೀನ, ಚಿಕ್ಕ ಪೀಸಷ್ಟು ಶುಂಠಿ, ಹಾಗೆಂದರೆ 6-7 ಎಸಳು ಬೆಳ್ಳುಳ್ಳಿ, ಇದೆಲ್ಲನ ಒಂದು ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಈಗ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಗೆಯೇ ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು 2 ಮಧ್ಯಮ ಗಾತ್ರದ ಟೊಮ್ಯಾಟೋನ ಪ್ಯೂರಿ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಇದೆಲ್ಲನೂ ಅಷ್ಟೇ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗೋ ತನಕ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ನಾವು ಮಾಡ್ಕೊಂಡಿರುವಂತಹ ಪೇಸ್ಟ್ ಇದಲ್ವಾ, ಸೊ ಅದನ್ನು ಹಾಕೋತಾ ಇದ್ದೀನಿ. ಸೊ ಇದೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. ನಂತರ ಇದಕ್ಕೆ ಮಸಾಲೆ ಪೌಡರ್ಗಳನ್ನು ಆ್ಯಡ್ ಮಾಡ್ಕೋಬೇಕು. 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರು, 1 ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ, ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರು, ಇದೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಳ್ಳಿ. ನಂತರ ಇದನ್ನು ಟೇಸ್ಟನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಸಕ್ಕರೆನ ಹಾಕೋತಾ ಇದ್ದೀನಿ. ಈಗ ಇದೆಲ್ಲನ ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಪನ್ನೀರನ್ನು ಹಾಕೋತಾ ಇದ್ದೀನಿ. ಪನ್ನೀರನ್ನು ಹಾಗೇ ಹಾಕೋಬೋದು, ಇಲ್ಲ ಅಂದರೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕೋಬೋದು. ಸೊ ಇದನ್ನೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬೇಯಿಸ್ಕೋಬೇಕು. ಕೊನೆಗೆ ಇದಕ್ಕೆ ಚಿಕ್ಕ ಪೀಸಷ್ಟು ಬಟರು ಹಾಗೆಯೇ ಕಸೂರಿ ಮೇಥಿನ ಹಾಕ್ಕೊಂಡ್ರೆ ನಮ್ಮದು ಪನ್ನೀರ್ ಕರಿ ರೆಡಿ ಆಗುತ್ತೆ. ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದರ ಕಾಂಬಿನೇಷನು. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಅಡುಗೆ ಹೇಗೂ ಕಂಪ್ಲೀಟ್ ಆಯಿತು. ಈಗ ನಾವು ಮನೆಯಲ್ಲಿಯೇ ಒಂದು ಕ್ವಿಕ್ಕಾಗಿ ಲಿಪ್ ಬಾಮನ್ನು ಯಾವ ಥರ ಮಾಡ್ಕೋಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಯೂಶ್ವಲಿ ಲಿಪ್ ಬಾಮಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ಸೊ ಅದನ್ನು 1 by 1 ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಕ್ವಿಕ್ಕಾಗಿ ಮನೆಯಲ್ಲಿರೋ ವಸ್ತುಗಳನ್ನೇ ಉಪಯೋಗಿಸಿಕೊಂಡು ಮಾಡುವಂತಹ ಒಂದು ಲಿಪ್ ಬಾಮ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರುವಂತಹ ಒಂದು ಮೇನ್ ವಸ್ತು ಅಂದರೆ ಅದು ವ್ಯಾಸ್ಲಿನು ಅಥವಾ ಪೆಟ್ರೋಲಿಯಂ ಜೆಲ್ಲಿ. ಸೊ ಅದನ್ನ ನಾನು 1 ಸ್ಪೂನಷ್ಟು ತಗೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ ಕಲರನ್ನು ಹಾಕಬೇಕು. ಕಲರ್ಗೆ ನೀವಿಲ್ಲಿ 2 ವಸ್ತುಗಳನ್ನ ಬಳಸ್ಕೋಬಹುದು. ಒಂದು ಬೀಟ್ರೂಟು, ಇನ್ನೊಂದು ರೋಸ್ ಗುಲಾಬಿ. ಸೊ ಬೀಟ್ರೂಟನ್ನು ಯಾವ ಥರ ಬಳಸ್ಕೋಬೋದು ಅನ್ನೋದನ್ನು ನಾನು ನಿಮಗೆ ಫಸ್ಟ್ಗೆ ಹೇಳ್ತೀನಿ. ತುಂಬ ಜನ ಮಾಡೋ ಮಿಸ್ಟೇಕ್ ಅಂದರೆ ಬೀಟ್ರೂಟನ್ನು ಗ್ರೇಟ್ ಮಾಡಿಬಿಟ್ಟು ಅದರ ರಸ ತೆಗೆದುಬಿಟ್ಟು ಈ ವ್ಯಾಸ್ಲಿನ್ಗೆ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಯೂಸ್ ಮಾಡ್ತಾರೆ. ಸೊ ನಾವು ಆ ಥರ ಮಾಡಬಾರ್ದು. ಯಾಕೆ ಅಂದರೆ ಒಂದು ಅದನ್ನು ನೀವು ಫ್ರಿಜ್ಜಲ್ಲೇ ಇಟ್ಕೋಬೇಕಾಗತ್ತೆ. ಇಟ್ಕೊಂಡ್ರು ಒಂದು 2-3 ದಿನ ನೀವು ಅದನ್ನು ಯೂಸ್ ಮಾಡ್ಬೋದು. ಅದರ ನಂತರ ಅದು ತುಂಬ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲದೆ ಅದರಲ್ಲಿ ಮೋಲ್ಡ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಫಂಗಸ್ ಎಲ್ಲ ಬರುತ್ತೆ. ಸೊ ಆದ್ದರಿಂದ ಅದನ್ನು ಯೂಸ್ ಮಾಡೋದು ಸೇಫ್ ಅಲ್ಲ. ಸೊ ಅದ್ರ ಬದಲು ನಾವು ಏನು ಮಾಡ್ಬೋದು ಅಂದರೆ ಬೀಟ್ರೂಟ್ ಪೌಡರನ್ನು ಯೂಸ್ ಮಾಡಬೇಕು. ಬೀಟ್ರೂಟ್ ಪೌಡರ್ ಮಾಡೋದಕ್ಕೆ ಮೊದಲು ಬೀಟ್ರೂಟನ್ನು ಗ್ರೇಟ್ ಮಾಡಿಕೊಂಡು ಅದನ್ನು ಬಿಸಿಲಿಗೆ ಒಣಗಾಕಬೇಕು. ಒಂದು 2 to 3 ಡೇಸು ನೀವು ಬಿಸಿಲಲ್ಲಿ ಹಾಕಿದ್ರೆ ಅದು ಚೆನ್ನಾಗಿ ಒಣಗುತ್ತೆ. ನಂತರ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪೌಡರ್ ಮಾಡ್ಕೊಳ್ಳಿ. ನಂತರ ಆ ಪೌಡರನ್ನು ಜರಡಿ ಹಿಡಿಬೇಕು. ಜರಡಿ ಹಿಡಿದಾಗ ಸ್ಮೂತ್ ಆಗಿರುವಂತಹ ನಮಗೆ ಪೌಡರ್ ಸಿಗುತ್ತೆ. ಆ ಪೌಡರನ್ನು ನಾವಿಲ್ಲಿ ಬಳಸ್ಕೋಬೋದು. ಇನ್ನೊಂದು ರೋಸ್, ಗುಲಾಬಿ ಹೂ ಇರುತ್ತಲ್ವಾ, ಸೊ ಅದನ್ನು ಒಂದು ರೌಂಡ್ ವಾಶ್ ಮಾಡಿಕೊಂಡು ಬಿಸಿಲಿಗೆ ಹಾಕ್ಬಿಟ್ಟು ಕಂಪ್ಲೀಟಾಗಿ ಡ್ರೈ ಮಾಡ್ಕೊಳ್ಳಿ. ನಂತರ ಸೇಮ್ ಮಿಕ್ಸಿಗೆ ಹಾಕ್ಬಿಟ್ಟು ಪೌಡರ್ ಮಾಡಿಕೊಂಡು ಅದನ್ನು ಜರಡಿ ಹಿಡಿದು ಸ್ಮೂತ್ ಆಗಿರುವಂತಹ ನಮಗೆ ಪೌಡರ್ ಸಿಗುತ್ತಲ್ವ, ಅದನ್ನು ನಾವಿಲ್ಲಿ ಬಳಸ್ಕೋಬೋದು. ಓಕೆನಾ? ಸೊ ಈಗ ನಾನಿಲ್ಲಿ ಬಳಸ್ಕೊಳ್ಳೋದು ಗುಲಾಬಿ ಹೂವಿಂದು ಪೌಡರು. ಓಕೆ, ರೋಸ್ ಪೌಡರನ್ನು ನಾನಿಲ್ಲಿ ಬಳಸ್ಕೋತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ಕೊಂಡಿರುವಂತಹ ಗುಲಾಬಿ ಈ ಪನ್ನೀರ್ ಗುಲಾಬಿ ಅಂತ ಬರುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಅದರದ್ದು ಫ್ರೇಗ್ರೆನ್ಸು. ಸೊ ಅದನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ.
ಮೊದಲಿಗೆ ಒಂದು ಬೌಲಲ್ಲಿ ನಾನು 1 ಸ್ಪೂನಷ್ಟು ಪೆಟ್ರೋಲಿಯಂ ಜೆಲ್ಲಿ ಅಥವಾ ವ್ಯಾಸ್ಲಿನು ಹಾಗೆಯೇ 1 ಸ್ಪೂನಷ್ಟು ರೋಸ್ ಪೌಡರನ್ನು ತಗೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ 1 ಡ್ರಾಪ್ ಕೂಡ ನಾವು ನೀರನ್ನು ಹಾಕೋಬಾರ್ದು. ಹಾಗೆಯೇ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಕುದ್ದಾದ್ಮೇಲೆ ಇದ್ರ ಮೇಲೆ ನಾವು ಮಾಡ್ಕೊಂಡಿರುವಂತಹ ಇದು ಪೇಸ್ಟ್ ಇರುತ್ತಲ್ವ, ಸೊ ಅದರ ಬೌಲನ್ನು ಈ ಥರ ಇಟ್ಕೋಬೇಕು. ಇದನ್ನು ಡಬಲ್ ಬಾಯ್ಲರ್ ಮೆಥಡ್ ಅಂತ ಹೇಳ್ತಾರೆ. ಈ ಮಿಶ್ರಣ ಸ್ವಲ್ಪ ಬಿಸಿ ಆಗ್ತಾ ಬಂದಂಗೆ ಅದು ಲಿಕ್ವಿಡ್ ಫಾರ್ಮ್ಗೆ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಇದು ನೀರಾಗಿದೆ ಅಂತ. ಸೊ ಇದು ಕಂಪ್ಲೀಟಾಗಿ ಇವಾಗ ನೀರಾಗಿದೆ. ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೊಂದು 2 ರಿಂದ 3 ಡ್ರಾಪ್ ಅಷ್ಟು ವೈಟಮಿನ್ ಇ ಆಯಿಲನ್ನು ಹಾಕೋತಾ ಇದ್ದೀನಿ. ಈಗ ಇದೆಲ್ಲನ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಕಂಟೈನರ್ಗೆ ನಾವು ಇದನ್ನು ಟ್ರಾನ್ಸ್ಫರ್ ಮಾಡಬೇಕು. ನಾನೊಂದು ಇಲ್ಲಿ ಚಿಕ್ಕದು ಪ್ಲಾಸ್ಟಿಕ್ ಕಂಟೈನರ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಇದನ್ನು ಹಾಕಿಬಿಟ್ಟು ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇದನ್ನು ಸೆಟ್ ಆಗೋದಕ್ಕೆ ಬಿಡಬೇಕು. ಒಂದು 2 ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಇದು ಕಂಪ್ಲೀಟಾಗಿ ಸೆಟ್ ಆಗುತ್ತೆ. ಹಾಗೆಯೇ ನಮ್ಮ ಲಿಪ್ ಬಾಮ್ ಕೂಡ ರೆಡಿ ಆಗುತ್ತೆ. ಇದೀಗ ಆಗಿದೆ, ನೀವು ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಇದಾಗಿದೆ, ಕಂಪ್ಲೀಟಾಗಿ ಸೆಟ್ ಆಗಿದೆ. ಕಲರ್ ಈ ಥರ ಬಂದಿದೆ ನೋಡಿ. ಇವಾಗ ಇದು ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಲೈಟ್ ಪಿಂಕ್ ಕಲರ್ ಬರುತ್ತೆ. ಲಿಪ್ಸು ಲೈಟ್ ಪಿಂಕ್ ಕಲರ್ ಬಂದಿದೆ ನೋಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಅಂಗಡಿಗಳಲ್ಲಿ ಸಿಗೋ ಲಿಪ್ ಬಾಮ್ ಇರುತ್ತಲ್ವ, ಸೊ ಅದನ್ನು ಮನೆಯಲ್ಲಿ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.